ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅರ್ಜುನನಿಗೆ ಕೃಷ್ಣನ ಮೇಲೆ ಅಗಾಧವಾದ ಭಕ್ತಿ ಇತ್ತು. ಅಂದರೆ ಇದರ ಅರ್ಥ ಏನು ಅಂತ, ನಾವು ಗೀತೆ ಓದಬೇಕಾದ್ರೆ ಕೃಷ್ಣನ ಭಕ್ತಿಯಲ್ಲೇ ಓದಬೇಕು. ನಾವು ನಮ್ಮ ಬೇರೆ ಪುಸ್ತಕಗಳು ಓದ್ತೀವಲ್ಲ, ಹಾಗೆ ಓದಲಿಕ್ಕೆ ಸಾಧ್ಯ ಇಲ್ಲ. ಈ ಮ್ಯಾನೇಜ್ಮೆಂಟ್ ಪುಸ್ತಕಗಳೆಲ್ಲ ಓದ್ತೀವಿ, ಅದು ಆ ರೀತಿ ಓದಲಿಕ್ಕೆ ಆಗೋದಿಲ್ಲ. ಕೃಷ್ಣನನ್ನು ಪರಮಾತ್ಮ ಅಂತ ನಂಬಬೇಕು. ನಾವು ಅವನ ಭಕ್ತನಾಗಿ ಭಗವದ್ಗೀತೆಯನ್ನು ಓದಬೇಕು. ಆವಾಗ ಎಲ್ಲ ಶ್ಲೋಕಗಳು ಅರ್ಥ ಆಗುತ್ತೆ. ಮತ್ತು ಕಡೆ ಬಾರಿ ಹೇಳಿದ್ದೆ ಭಕ್ತನ ಗುಣಗಳು ಸಹ ಅಂತ. ನಾವು ಹೊರಗಡೆ ನಮ್ಮ ದೃಷ್ಟಿ ಆಗಿದೆ ಅಂದರೆ ಮನುಷ್ಯನಾಗಿ ಸಾಮಾನ್ಯವಾಗಿ ಮತ್ತೊಬ್ಬರಲ್ಲಿ ತಪ್ಪು ಹುಡುಕುವುದೇ ಗುಣವಾಗಿರುತ್ತೆ. ನಾವು ಕಂಸ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ, ಅವನೊಬ್ಬ ದುರುಳ ಅಂತ, ಹೌದಾ? ಹಿರಣ್ಯಕಶಿಪು ನೆನೆಸ್ಕೊಂಡ್ರೂ ಹಾಗೆ ಬರುತ್ತೆ. ಆದರೆ ನೀವು ಮೂಲ ಪುಸ್ತಕವನ್ನು ನೋಡಬೇಕು, ನೀವು ಮೂಲ ಗ್ರಂಥಗಳನ್ನು. ಇಲ್ಲಿ ಒಂದು ಕತೆ ಬರುತ್ತೆ ನೋಡಿ. ಕಂಸ 6 ಮಕ್ಕಳನ್ನು ಸಾಯಿಸಿದ್ದಾನೆ. 7ನೇ ಮಗುವಾಗಿ ನಮ್ಮ ಆದಿಶೇಷ ಬಂದಿದ್ದಾನೆ. ಅವನ ಗರ್ಭದಲ್ಲಿದ್ದಾನೆ, ದೇವಕಿಯ ಗರ್ಭದಲ್ಲಿ ಆದಿಶೇಷ ಇದ್ದಾನೆ. ಕೃಷ್ಣನ ಆಜ್ಞೆಯಂತೆ, ವಿಷ್ಣುವಿನ ಆಜ್ಞೆಯಂತೆ ದುರ್ಗೆ ಬಲರಾಮನನ್ನು ದೇವಕಿಯ ಗರ್ಭದಿಂದ ಸೆಳೆದು ರೋಹಿಣಿಯ ಗರ್ಭದಲ್ಲಿ ಇಡ್ತಾಳೆ. ಇದಕ್ಕಾಗಿ ಅವನಿಗೆ ಸಂಕರ್ಷಣ ಅಂತ ಕರೆಯೋದು. ಸಂಕರ್ಷಣ ಅಂದರೆ ಒಂದು ಕಡೆಯಿಂದ ಸೆಳೆದು ಮತ್ತೊಂದು ಕಡೆ ಬಿಡುವುದು. ಇದಕ್ಕೆ ಸಂಕರ್ಷಣ ಅಂತ. ಇಡೀ ಜನ ಎಲ್ಲ ದೇವಕಿಗೆ ಗರ್ಭಪಾತವಾಯಿತು ಅಂತ ಕೆಲವರು ನೊಂದುಕೊಳ್ತಾರೆ. ಆಮೇಲೆ ನಮ್ಮ ಕೃಷ್ಣ ಹುಟ್ಟಿದ ಮೇಲೆ ಅದು ಕತೆ ಗೊತ್ತು. ವಸುದೇವ ಅವನನ್ನು ಕರೆದುಕೊಂಡು ಹೋಗಿ ಗೋಕುಲದಲ್ಲಿ ಯಶೋದೆಯ ಪಕ್ಕ ಮಲಗಿಸಿ, ಯಶೋದೆಗೆ ದುರ್ಗೆ ತಾನಾಗಿ ಹುಟ್ಟಿರ್ತಾಳೆ, ಆ ಹೆಣ್ಣು ಮಗುವನ್ನು ತಂದು ದೇವಕಿಯ ಪಕ್ಕದಲ್ಲಿ ಮಲಗಿಸ್ತಾನೆ. ಕಂಸ ಓಡೋಡಿ ಬರ್ತಾನೆ, ನನ್ನ ಶತ್ರು ಹುಟ್ಟು ಬಿಟ್ಟಿದ್ದಾನೆ ಅಂತ. ಇದು ಮೂಲ ನಮ್ಮ ಟಿ ವಿನಲ್ಲೆಲ್ಲ ತೋರಿಸೋದಿಲ್ಲ. ಇದು ಮೂಲ ಭಾಗವತನ ನೋಡಬೇಕು ನೀವು. ಎದ್ದು ಬಿದ್ದು ಓಡಿ ಬರ್ತಿರ್ತಾನೆ. ಓಡಿ ಬಂದು ನೋಡಿದ್ರೆ ಹೆಣ್ಣು ಮಗು. ಅವನಿಗೆ ಅಶರೀರವಾಣಿ ಹೇಳಿದ್ದು ಗಂಡ ಮಗುವಿನಿಂದ ನಿನ್ನ ಸಾವು ಅಂತ. ಇವನಿಗೆ ಹೆಣ್ಣು ಮಗು ಹುಟ್ಟು ಬಿಟ್ಟಿದೆ. ಆದರೂ ಕಂಸ ದುರುಳನಾಗಿರೋದ್ರಿಂದ ಆ ಮಗುವನ್ನು ಸೆಳೆದು ಬಂಡೆಯ ಮೇಲೆ ಬಿಸಾಡಿಬಿಡ್ತಾನೆ. ಆ ಮಗು ದುರ್ಗೆಯಾಗಿ ಆಗಸದಲ್ಲಿ ಅವನಿಗೆ ಕಾಣಿಸ್ಕೊಳ್ಳುತ್ತೆ. ಅಷ್ಟಭುಜೆಯಾಗಿ, ಅಷ್ಟು ಸುಂದರಳಾಗಿ ದುರ್ಗೆ ಅವನಿಗೆ ಕಾಣಿಸಿಕೊಳ್ತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ದುರ್ಗೆ ಹೇಳ್ತಾಳೆ, ನಿನ್ನ ಸಾವಿಗೆ ಕಾರಣ ಮತ್ತೆಲ್ಲೋ ಬೆಳೆಯುತ್ತಿದ್ದಾನೆ ಅಂತ. ಆಕೆ ನೋಡಿ, ಕತ್ತಿ ಗುರಾಣಿ ಇದೆ, ಬಿಲ್ಲು ಬಾಣ ಇದೆ, ಶಂಖ ಚಕ್ರ ಗದೆ ಇದೆ, ಆದರೆ ಪದ್ಮದ ಬದಲು ತ್ರಿಶೂಲ ಹಿಡಿದಿದ್ದಾಳೆ. ಅಷ್ಟು ಸುಂದರಳಾದ ದುರ್ಗೆ. ಕಂಸ ನಂತರ ಏನು ಮಾಡ್ತಾನೆ, ಅವರಿಬ್ಬರನ್ನ ಬಿಡುಗಡೆ ಮಾಡಿ ಆತ್ಮಬೋಧನೆ ಮಾಡ್ತಾನೆ. ಕಂಸ ದೇವಕಿಗೆ ಆತ್ಮಬೋಧನೆ ಮಾಡ್ತಾನೆ. ನೀನು ಅಳುವ ಅವಶ್ಯಕತೆ ಇಲ್ಲ. ಎಲ್ಲರ ಜೀವನ ಅವರ ಕರ್ಮಕ್ಕೆ ಅನುಸಾರವಾಗಿಯೇ ನಡೆಯುತ್ತದೆ. ಅವರೆಲ್ಲರ ಸಾವು ನನ್ನಿಂದ ಆಗಬೇಕು ಅಂತಿತ್ತು, ಅದಕ್ಕಾಗಿ ಆಯಿತು. ಕರ್ಮವನ್ನು ನಂಬಬೇಕು ನೀನು ಅಂತ. ಮತ್ತೆ ಹೇಳ್ತಾನೆ, ಜಗತ್ತಿನಲ್ಲಿ ಯಾರೂ ಸಾಯುವುದಿಲ್ಲ, ದೇಹ ಮಾತ್ರ ಸಾಯುತ್ತದೆ, ಅವರೆಲ್ಲರೂ ಅಮರರಾಗಿದ್ದಾರೆ ಅಂತ. ಈಗ ಹೇಳಿ ಕಂಸ ಹೋಗ್ತಾನೆ. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಕಂಸನ ಮಹಾನ್ ಗುಣ. ಅಂದರೆ ನಾವು ಹೇಗೆ ನೋಡಬೇಕು ಅಂದರೆ, ಯಾರನ್ನೇ ನೋಡಿ ಅವರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಗುಣ ಇರುತ್ತೆ. ಎಲ್ಲರೂ ಕೆಟ್ಟವರಾಗಕ್ಕೆ ಸಾಧ್ಯ ಇಲ್ಲ. ಇದು ಭಕ್ತನ ಗುಣ. ಒಬ್ಬ ಭಕ್ತ ಮತ್ತೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ಮಾತ್ರ ಪ್ರಶಂಸೆ ಮಾಡ್ತಾನೆ, ಬೇರೆ ವಿಚಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಿರಣ್ಯಕಶಿಪಿದು ಹಾಗೆ. ದಿತಿ ಹಿರಣ್ಯಾಕ್ಷ ಸತ್ತ ಮೇಲೆ ಜೋರು ಅಳ್ತಿರ್ತಾಳೆ. ಇವನೇನು ಮಾಡ್ತಾನೆ, ತಾಯಿ ಅಳ್ತಿರುವಾಗ ಹಿರಣ್ಯಕಶಿಪು ಆಕೆಯನ್ನು ಮೇಲೆ ಕೂಡಿಸಿ ಇವನು ಕೆಳಗೆ ಕೂತು ಆಕೆಗೆ ಆತ್ಮಬೋಧನೆ ಮಾಡ್ತಾನೆ. ಜರಾಸಂಧನ ಕತೆ ನೋಡಿ, ಅದು ಹೇಗಿದೆ. ಜರಾಸಂಧನ ನೆನೆಸ್ಕೊಂಡ್ರೆ ಹಾಗೆ ಅನಿಸುತ್ತೆ, ಅವನು ಮಹಾನ್ ದುರುಳ ಅಂತ. ಅವನನ್ನು ಸಾಯಿಸಲಿಕ್ಕೆ ಕೃಷ್ಣ, ಅರ್ಜುನ, ಭೀಮ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ, ಅದು ಕತೆ ಹೇಳಿದೆ ನಮಗೆ. ಎಲ್ಲರೂ ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ಜರಾಸಂಧ ಬಂದು ನೋಡ್ತಾನೆ. ದೇಹ ನೋಡಿದರೆ ಕ್ಷತ್ರಿಯ ದೇಹ, ವೇಷ ನೋಡಿದರೆ ಬ್ರಾಹ್ಮಣ ವೇಷ. ಅವನು ಏನು ಹೇಳ್ತಾನೆ, ಅವನಿಗೆ ಗೊತ್ತಾಗುತ್ತೆ. ಕೃಷ್ಣನ ನೋಡ್ತಾನೆ. ಆದರೂ ಅವನು ಹೇಳ್ತಾನೆ, ನೀವೆಲ್ಲರೂ ನನ್ನ ಸಂಹಾರ ಮಾಡಲಿಕ್ಕೆ ಬಂದಿರೋದು, ಆದರೂ ನೀವು ಬ್ರಾಹ್ಮಣ ವೇಷದಲ್ಲಿರುವುದರಿಂದ ನೀವು ಏನು ಕೇಳಿದರೂ ನಾನು ಕೊಡುತ್ತೇನೆ, ನನ್ನ ಶಿರವನ್ನು ಬೇಕಾದರೂ ಕೊಡುತ್ತೇನೆ ಅಂತ. ಇದು ಆ ಕಾಲದಲ್ಲಿ. ಅದಕ್ಕೆ ಜರಾಸಂಧನನ್ನು ಕೃಷ್ಣ, ಅದು ಗೊತ್ತಿದೆ ನಮಗೆ, 17 ಬಾರಿ ಸೋಲಿಸಿ ಕಡೆಗೆ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜರಾಸಂಧ ಮಹಾನ್ ಬ್ರಾಹ್ಮಣ ಭಕ್ತನಾಗಿದ್ದ. ಇದೆಲ್ಲ ಮೂಲ ಗ್ರಂಥಗಳಲ್ಲಿ ನೋಡಬೇಕು. ಇಂತಿರ್ಪ ನಮ್ಮ ಅರ್ಜುನ
ಇಂಥ ಅಪ್ರತಿಮ ವೀರ, ಗುರುಭಕ್ತಿ ಇದೆ. ಅವನು ಒಂದು ಹಂತದಲ್ಲಿ ಹೇಳ್ತಾನೆ, ಅವನು ಬಹಳ ರಣೋತ್ಸಾಹಿ ಅಂತ. ಅರ್ಜುನ ಯಾವಾಗಲೂ ಯುದ್ಧ ಮಾಡಲಿಕ್ಕೆ ಕಾಯ್ತಾ ಇದ್ದವನು ಅಂತ. ಮೊದಲನೇ ಭಾಗದಲ್ಲಿ ಇದು ಸೂಕ್ಷ್ಮವಾಗಿ ಹೀಗೆ ನಡೀತೆ. ಅಲ್ಲಿ ಎರಡು ಕಡೆ ಸೈನ್ಯ ಸೇರಿದೆ. ದುರ್ಯೋಧನ ಎಲ್ಲ ಸೈನ್ಯವನ್ನು ನೋಡಿ ಪಾಂಡವರನ್ನ ಸುಸಜ್ಜಿತವಾದ ಸೈನ್ಯ ಅಂತ ಹೇಳ್ತಾನೆ. ಅದನ್ನು ನೋಡಿ ರಥದಿಂದ ಕೆಳಗಿಳಿದು ದ್ರೋಣರ ಬಳಿ ಹೋಗ್ತಾನೆ. ದ್ರೋಣರ ಹತ್ರ ಹೋಗಿ ಪಾಂಡವರ ಕಡೆ ಯಾರ್ಯಾರು ಬಂದಿದ್ದಾರೆ, ಎಂತೆಂಥ ವೀರರಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತಾನೆ. ಹಾಗೆ ತನ್ನ ಕಡೆ ಯಾರ್ಯಾರಿದ್ದಾರೆ ಅಂತ ಪರಿಚಯ. ಅದು ಮೊದಲನೇ ಹಂತ. ನಂತರ ಹಂತದಲ್ಲಿ ಕ್ಷತ್ರಿಯರಲ್ಲಿ ಒಂದು ನಿಯಮ ಇತ್ತು ಆಗಿನ ಕಾಲದಲ್ಲಿ. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳೋದಕ್ಕೆ ಶಂಖ ಊದಬೇಕಾಗಿತ್ತು, ಯುದ್ಧದ ಆರಂಭದಲ್ಲಿ ಮತ್ತು ಯುದ್ಧದ ನಂತರ. ಇದು ನಿಯಮ. ಸೊ ಎರಡನೇ ಹಂತದಲ್ಲಿ ಎಲ್ಲರೂ ಅವರ ಶಂಖಗಳನ್ನು ಊದ್ತಾರೆ. ಮೂರನೇ ಹಂತದಲ್ಲಿ ಅರ್ಜುನ ಅವನ ಅವಸ್ಥೆ ಏನಾಯಿತು ಅಂತ, ಇಂಥ ಶ್ರೇಷ್ಠನಾದ ಅರ್ಜುನ ಎಂದೂ ಸೋಲನ್ನು ಕಾಣದವ, ಅವನಿಗೆ ಏನಾಯಿತು ಅಂತ. ಮತ್ತು ಕಡೆಗೆ ಅರ್ಜುನ ತಾನು ನಂಬಿದ ಧರ್ಮವನ್ನು ಬೋಧನೆ ಮಾಡ್ತಾನೆ. ಅವನು ನಂಬಿದ ಧರ್ಮ ಅದು ಸರಿಯೋ ತಪ್ಪು ಬೇರೆ. ಆ ಘಟನೆಯನ್ನು ನೋಡಿ ತಾನು ಏನು ನಂಬಿದಿನ ಧರ್ಮವನ್ನು ಕೃಷ್ಣನಿಗೆ ಹೇಳ್ತಾನೆ. ಸೊ ಇದು ಸೂಕ್ಷ್ಮವಾಗಿ ಮೊದಲನೇ ಅಧ್ಯಾಯ. ಶ್ಲೋಕ 28ಕ್ಕೆ ಹೋಗುವ. ಮುಖ್ಯವಾಗಿ ಆ 4 ಶ್ಲೋಕದಲ್ಲೇ ನಿಮಗೆ ಬರೋದು ನಮ್ಮ ಅರ್ಜುನನ ವಿಚಾರ. ಪೇಜ್ 51 ಇದೆ ನೋಡಿ, 51. ಇಸೆ ದೃಸ್ವೇಮಂ ಸ್ವಜನಂ ಕೃಷ್ಣ ಯೂತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತೆ. ಅರ್ಜುನ ಹೇಳೋದು ನೋಡಿ, ಇದು ಅರ್ಜುನ ಹೇಳ್ತಾನೆ, ದೃಷ್ಟವಾ ಇಮಂ, ಇಲ್ಲಿರುವ ಎಲ್ಲರನ್ನ ಯಾರನ್ನ ನೋಡಿ, ಸ್ವಜನಂ ಸ್ವಜನರನ್ನು ನೋಡಿ. ನಮ್ಮ ಅರ್ಜುನ ಹೇಳೋದು ಕೌರವರನ್ನ ನೋಡಿ ಅಲ್ಲ, ಎಲ್ಲರೂ ಕೌರವ ಪಾಂಡವರು ಇಬ್ಬರನ್ನು ಸೇರಿ ಸ್ವಜನರು ಅಂತ ಹೇಳ್ತಾನೆ. ಆದರೆ ಮೊದಲನೇ ಶ್ಲೋಕದಲ್ಲಿ ನೋಡಿ, ನೀವು ಗಮನಿಸಿದಿರಿ, ಮುಂಚೆ ಹೇಳಿದ್ದೆ, ಅದರಲ್ಲಿ ಧೃತರಾಷ್ಟ್ರ ಏನು ಹೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಅಂತ ಹೇಳ್ತಾನೆ. ನನ್ನವರು ಮತ್ತು ಪಾಂಡವರು, ಇದು ನಮ್ಮ ಧೃತರಾಷ್ಟ್ರ ಹೇಳುವ ವಿಚಾರ. ಆದರೆ ಇಲ್ಲಿ ಅರ್ಜುನ ಹೇಳೋದು ಸ್ವಜನ, ಇವರೆಲ್ಲರೂ ನನ್ನವರು. ಇದಕ್ಕೆ ಕಾರಣ ಅರ್ಜುನ ಕೃಷ್ಣನ ಮಹಾನ್ ಭಕ್ತನಾಗಿದ್ದ, ಅವನು ಸದಾ ಧಾರ್ಮಿಕನಾಗಿದ್ದ. ಅವನಿಗೆ ಅಲ್ಲಿ ಆ ಕ್ಷಣಕ್ಕೆ ತಪ್ಪುಗಳನ್ನು ಗುರುತಿಸೋಕೆ ಸಾಧ್ಯ ಆಗಲಿಲ್ಲ ಅವನಿಗೆ. ಅದು ನೋಡಿ ಏನಾಯಿತು ಅಂತ ಹೇಳ್ತಾನೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶಿಷ್ಯತೆ. ಮುಖ ಅಂದರೆ ಸಂಸ್ಕೃತದಲ್ಲಿ ಬಾಯಿ. ಬಾಯಿಗೆ ಮುಖಂಚ ನನ್ನ ಬಾಯಿ ಒಣಗುತ್ತಾ ಇದೆ, ನನ್ನ ದೇಹ ಎಲ್ಲ ನಡುಗುತ್ತಾ ಇದೆ. ಇದು ಅರ್ಜುನನ ಅವಸ್ಥೆ. 28ರಿಂದ 31 ಇದು ಸಂಪೂರ್ಣ ಮೊದಲನೇ ಅಧ್ಯಾಯದ ಸೂಕ್ಷ್ಮ ಪರಿಚಯ ನಮಗಾಗುತ್ತೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ. ಅದು ನೋಡಿ, ನನ್ನ ಶರೀರ ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮ ಉರಿಯುತ್ತಿದೆ. ಇದು ಅರ್ಜುನ ತನ್ನ ಕ್ಷತ್ರಿಯ ಧರ್ಮವನ್ನು ಮರೆತು ಅವನಿಗಾದ ಅನುಭವಗಳನ್ನು ಹೇಳ್ತಾ ಇದ್ದಾನೆ. ನಚ ಶಕ್ನೋಮಿ ಅವಸ್ಥಾತು, ನನಗೆ ನಿಲ್ಲೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಭ್ರಮತೀವ ಚ ಮೇ ಮನಃ, ನನ್ನ ತಲೆ ಸುತ್ತಿದ ಹಾಗೆ ಆಗ್ತಾ ಇದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ನನಗೆ ಇಲ್ಲಿ ಎಲ್ಲ ಅಶುಭಗಳೇ ಕಾಣಿಸ್ತಾ ಇದೆ. ಈ ಯುದ್ಧದಿಂದ ಏನು ಒಳ್ಳೆಯದಾಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಇದು ಅರ್ಜುನನ ಅವನಿಗೆ ಆದ ಅನುಭವಗಳು. ಮತ್ತು ವಿಚಾರ ಅಂದರೆ ಈ ಗೀತೆಯನ್ನು ಓದೋದು ಹೇಗೆ ಅಂತ ಅದ್ರ ಬಗ್ಗೆ ಗಮನ ಹರಿಸೋಣ ಸ್ವಲ್ಪ. ನಮ್ಮ ಮುಂಚೆ ಹೇಳಿದೆ ಶುರುವಿನಲ್ಲಿ ಪುರಂದರದಾಸರ ಬಗ್ಗೆ, ಅವರು ಹೇಗೆ ಅದನ್ನೆಲ್ಲ ಜೋಡಿಸ್ತಾರೆ ಅಂತ. ಯಾವುದೇ ಒಂದು ಗದ್ಯವನ್ನು ಪದ್ಯವನ್ನಾಗಿ ಮಾಡುವಾಗ ಪದ್ಯದ ರೂಪದಲ್ಲಿ ಹೇಳ್ತಾರೆ ವಿಚಾರವನ್ನು. ಪದ್ಯವನ್ನು ಹೇಳುವಾಗ ಒಂದು ನಿಯಮ ಇರುತ್ತೆ, ಅದರಲ್ಲಿ ಎಷ್ಟು ಸಾಲುಗಳಿರಬೇಕು, ಪ್ರತಿಯೊಂದು ಸಾಲಲ್ಲಿ ಎಷ್ಟು ಅಕ್ಷರಗಳಿರಬೇಕು ಅಂತ ಅದೊಂದು ನಿಯಮ ಇದೆ. ಅದಕ್ಕೆ ಛಂದಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಗ್ರಂಥನೇ ಇದೆ ಛಂದಸ್ಸು ಅಂತ, ಅದು ವೇದಾಂಗಗಳಲ್ಲಿ ಒಂದು ಭಾಗ. ಇಲ್ಲಿ ನೋಡಿ, ಎಲ್ಲಿಯೂ ನಾವು ಗಾಯತ್ರಿ ಶ್ಲೋಕ ಅಂತ ಹೇಳೋದಿಲ್ಲ, ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ಗೀತೆಗೆ ಗೀತ ಮಂತ್ರ ಅಂತ ಹೇಳೋದು ಭಾಳ ಕಡಿಮೆ, ಆದರೆ ಗೀತ ಶ್ಲೋಕ ಅಂತ ಹೇಳ್ತೀವಿ. ಶ್ಲೋಕ ಅಂದರೆ ಏನು ಅಂತ, ಒಂದು ಶ್ಲೋಕ ಅಂತ ಹೇಳಿದರೆ ಅಲ್ಲಿ ನಿಮಗೆ 32 ಅಕ್ಷರಗಳು ಇರಬೇಕು. 32 ಅಕ್ಷರಗಳಿದ್ದರೆ ಅದು ಶ್ಲೋಕ. ಅದಕ್ಕೆ ಇನ್ನೊಂದು ಹೆಸರು ಅನುಷ್ಟುಪ್ ಅಂತ ಹೇಳ್ತಾರೆ. ಈ ಛಂದಸ್ಸುಗಳು ಅಂದರೆ ಹೇಳಿದ್ನಲ್ಲ, ನಿಯಮಗಳಿಗೆ ಬಹಳಷ್ಟು ನಿಯಮಗಳಿವೆ. ಅಕ್ಷರಗಳ ಮೇಲೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಗಾಯತ್ರಿ ಅಂತ ಹೇಳಿದರೆ ಆ ಸಾಲಿ ನಿಮಗೆ 24 ಅಕ್ಷರಗಳು ಇರಬೇಕು. 24 ಅಕ್ಷರಗಳು, 3 ಪಾದ ಇರಬೇಕು, 8 ಅಕ್ಷರ. ಇನ್ನೊಂದು ಸಾಲಿನಲ್ಲಿ 8, ಮತ್ತೊಂದರಲ್ಲಿ
8 8 ಮೂರಲಿ 24. ನಿಮಗೆ 24 ಅಕ್ಷರಗಳಿದ್ದರೆ ಅದಕ್ಕೆ ಗಾಯತ್ರಿ ಮಂತ್ರ ಹೇಳ್ತಾರೆ. ನಿಮಗೆ 32 ಅಕ್ಷರ ಇದ್ದರೆ ಅದಕ್ಕೆ ಅನುಷ್ಠುಪ್ ಛಂದಸ್ಸು ಅಂತ ಹೇಳ್ತಾರೆ. ಇನ್ನೊಂದು ಹೆಸರು ಅನುಷ್ಠುಪ್ ಛಂದಸ್ಸಿಗೆ ಶ್ಲೋಕ. ನಾವು ಸಾಮಾನ್ಯವಾಗಿ ಎಲ್ಲವನ್ನ ಶ್ಲೋಕ ಅಂದ್ಬಿಡ್ತೀವಿ, ಇಲ್ಲ. ಇನ್ನೊಂದಿದೆ, 4 ಸಾಲು ಇರುತ್ತೆ, ಒಂದೊಂದು ಸಾಲಿನಲ್ಲಿ 11 ಅಕ್ಷರ ಇರುತ್ತೆ, ಅದಕ್ಕೆ ತ್ರಿಷ್ಟುಪ್ ಅಂತ ಹೇಳ್ತಾರೆ. ಸೊ ಇಡೀ ಭಗವದ್ಗೀತೆ 700 ಶ್ಲೋಕ ಇದೆ, ಅದರಲ್ಲಿ 655 ಶ್ಲೋಕ ಅದೆಲ್ಲವೂ ಅನುಷ್ಠುಪ್ ಛಂದಸ್ಸಲ್ಲಿದೆ. ಅಂದರೆ 32 ಅಕ್ಷರಗಳಿರುತ್ತೆ. ಉಳಿದ 45 ಶ್ಲೋಕಗಳು ಅದು ತ್ರಿಷ್ಟುಪ್ ಅಂತ ಹೇಳ್ತಾರೆ, ಅಂದರೆ 44 ಅಕ್ಷರ ಇರುತ್ತೆ. ಅದಕ್ಕೆ ಉದಾಹರಣೆ 2ನೇ ಅಧ್ಯಾಯದ 7ನೇ ಶ್ಲೋಕ. ಅದು ನಿಮಗೆ ತೋರಿಸ್ಬಿಡ್ತೀನಿ, ಅದು ಮುಂದೆ ಓದುವಾಗ ನಿಮಗೆ ಅನುಕೂಲ ಆಗುತ್ತೆ. 7ನೇ ಶ್ಲೋಕ. ಕಾರ್ಪಣ್ಯ ದೋಷೋಪತ ಸ್ವಭಾವ ಪೃಚ್ಛಾಮಿ ತ್ವಾಂ ಸರ್ವ ಧರ್ಮ ಸಮ್ಮೂಢಚೇತಾಃ ಯತ್ ಶ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯತ್ ಶ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನೀವು ಅಲ್ಲಿ ಅಕ್ಷರಗಳನ್ನು ಗಮನಿಸಿದರೆ 4 ಸಾಲಿದೆ, 4 ಸಾಲು, ಒಂದೊಂದು ಸಾಲಿನಲ್ಲಿ 11 ಅಕ್ಷರ ಇರ್ತದೆ. ಇಡೀ ಗೀತೆ ಈ 2 ಛಂದಸ್ಸಿನಲ್ಲೇ ಬರೆದಿರೋದು. ಅದು ನಾವು ಅದನ್ನು ಹೇಳುವಾಗಲೂ ಅಷ್ಟೇ, ನೀವು 8 ಅಕ್ಷರಗಳನ್ನು ಸೇರಿಸಿಯೇ ಹೇಳಬೇಕು, ಅದಕ್ಕಾಗಿ ಅದನ್ನು ಮಾಡಿದ್ದಾರೆ. ಈ ಮೊದಲನೇ ಶ್ಲೋಕದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಲ್ಲಿ ನಿಲ್ಲಿಸ್ತೀರಿ, ಮತ್ತು ಸಮವೇತಾಯುತ್ಸವ ಮತ್ತೆ 8 ಬರುತ್ತೆ, ಮಾಮಕಾಹ ಪಾಂಡವಶ್ಚೈವ 8, ಕಿಮಕುರ್ವತ ಸಂಜಯ. ಹೀಗೆ ಇದು ಏನಂದರೆ ವಿಚಾರ, ಗೀತೆ ನಾವು ನಮ್ಮಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂತ. ಈ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಇದು ಸಾಮಾನ್ಯ ಪ್ರಶ್ನೆ, ನನಗೂ ಸಹ ಎಲ್ರಿಗೂ ಕೇಳ್ತೀನಿ. ಈಗ ಮನೆಗೆ ಹೋದ ಮೇಲೆ, ಈಗ ನೀವು ಮೊದಲನೇ ಅಧ್ಯಾಯ ನೋಡೋಣ ಕೆಲವು ಶ್ಲೋಕಗಳನ್ನು. ಮನೆಗೆ ಹೋದ ಮೇಲೆ ಈ ಮುಂದಿನ 5-6 ದಿನಗಳಲ್ಲಿ ನಿಮಗೆ ಗೀತೆಯನ್ನು ಓದೋಕ್ಕೆ ಸಮಯ ಇದೆಯಾ ಅಂತ. ಮನುಷ್ಯ ಜನ್ಮ ಸುಮ್ಮನೆ ಬರೋದಿಲ್ಲ, ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಮುಂಚೆ ಇದೆಲ್ಲ ಓದೋದಕ್ಕಿಂತ ಮುಂಚೆ ಪ್ರಾಣಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ. ಎಲ್ಲ ಜೀವರಾಶಿಗಳು ತಗೊಳ್ಳಿ, ಆಹಾರ, ನಿದ್ರೆ, ಮೈಥುನ, ರಕ್ಷಣ 4 ಮಾಡೋದು. ಅವುಗಳ ಜೀವನ ಸಂಪೂರ್ಣವಾಗಿ ಹುಟ್ಟಿನಿಂದ ಸಾವಿನವರೆಗೂ 4 ನಡೆಯುವ ಘಟನೆ. ಅವುಗಳಿಗೆ ಮುಖ್ಯವಾಗಿ ಆಹಾರವನ್ನು ಅರಸಿ ಹೋಗುವುದೇ ಅವುಗಳ ಕೆಲಸ. ನಿದ್ರೆ, ಸಂತಾನೋತ್ಪತ್ತಿ, ನಂತರ ರಕ್ಷಣೆ. ಒಂದು ಜೀವಿ ಇನ್ನೊಂದು ಜೀವಿನ ತಿನ್ನುತ್ತೆ. ಮನುಷ್ಯರು ಅದನ್ನೇ ಮಾಡ್ತಿರೋದು. ಏನಂದರೆ ನಾವು ಒಂಥರ ಲಕ್ಷರಿ ಆಗಿದ್ದೀವಿ ಅಷ್ಟೆ. ಒಂದು ನಾಯಿ ರಸ್ತೆಯಲ್ಲಿ ತಿಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ. ಅದು ಎಲ್ಲೋ ಮೆಟ್ಲ ಕೆಳಗೆ ಮಲಗಿದರೆ ಸುಖವಾಗಿ ಮಲಗಿರುತ್ತೆ, ನಾವು ಹಾಸಿಗೆ ಮೇಲೆ ಮಲಗುತ್ತೀವಿ. ನಮ್ಮಲ್ಲೂ ಸಂತಾನೋತ್ಪತ್ತಿ ಕ್ರಿಯೆ ಇದೆ. ರಕ್ಷಣೆಗೆ ಅದು ಅಲ್ಲಿ ಇಲ್ಲಿ ಗೂಡು ಕಟ್ಟಿಕೊಂಡು ಏನೋ ಮಾಡುತ್ತೆ. ರಕ್ಷಣೆಗೆ ನಾವು ಒಂದಷ್ಟು ಹಣವನ್ನು ಬ್ಯಾಂಕಲ್ಲಿ ಇಡ್ತೀವಿ, ಹೌದಾ? ಅಷ್ಟೇ. ಅದು ಮನೆ ಕಟ್ಟುವ ಉದ್ದೇಶವೂ ಅಷ್ಟೇ, ರಕ್ಷಣೆ. ಹಾಗಾದರೆ ಪ್ರಾಣಿಗಳಿಗೂ ನಮಗೇನು ವ್ಯತ್ಯಾಸ? ಏನಾದರೂ ವ್ಯತ್ಯಾಸ ಇರಬೇಕಲ್ವ? ಅವುಗಳು ಮಾಡೋದೇ ನಾವು ಮಾಡೋದು. ಹಾಗಿದ್ರೆ ಇದರ ವ್ಯತ್ಯಾಸ ಏನು ಬಂತು? ಕೆಲವರು ಹೇಳ್ತಾರೆ, ನಾನು ಎಷ್ಟು ಹಣ ಸಂಪಾದನೆ ಮಾಡಿ ಇಟ್ಟಿದ್ದೀನಿ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಹರೇ ಕೃಷ್ಣ, ಪ್ರಾಣಿಗಳು ಮಾಡ್ತವೆ. ಈ ಇರುವೆಗಳು ನೋಡಿ, ಒಂದು ಋತುಮಾನದಲ್ಲಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮುಂದಿನ ಋತುಮಾನಿಗೆ ಮಾಡೋದು. ಏನು ವ್ಯತ್ಯಾಸ? ಭಗವಂತ ಯಾಕೆ ನನಗೆ ಈ ಅವಕಾಶ ಕೊಟ್ಟಿದ್ದಾನೆ? 6ನೇ ಅಧ್ಯಾಯದಲ್ಲಿ ಕೃಷ್ಣ ಕಡೆಯ ಶ್ಲೋಕಗಳ 36 ಅಲ್ಲಿ ಬರುತ್ತೆ, ಹೇಳ್ತಾನೆ. ಈಗ ನೋಡಿ, ನಮಗೆ ಬೆಳಗ್ಗೆ ಎದ್ದರೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಬೆಳಗ್ಗೆ ತಿಂಡಿ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ಕೆಲವರಿಗೆ ಮಧ್ಯೆ ಒಂದು ಸ್ನ್ಯಾಕು ಸಿಗುತ್ತೆ, ಹೌದಾ? ಎಲ್ಲ ಸಿಗುತ್ತೆ. ಮನೋರಂಜನೆಗೆ ಎಲ್ಲವೂ ಇದೆ. ಟಿ ವಿ ಇದೆ, ಸಂಜೆ 4-5 ಗಂಟೆ ಎಲ್ಲ ಒಂದಾದ್ಮೇಲೆ ಒಂದು ಸೀರಿಯಲ್ ಬರ್ತಾ ಇರುತ್ತೆ. ರಾತ್ರಿ ಸುಸ್ತಾದಾಗ ಮಲಗಿಬಿಡ್ತೀವಿ. ಒಂದು ಸಣ್ಣ ಕಾಯಿಲೆ ಬಂದರೆ ಅಕ್ಕಪಕ್ಕದಲ್ಲೇ ಭಾಳಷ್ಟು ನರ್ಸಿಂಗ್ ಹೋಮ್ಗಳಿದ್ದಾವೆ, ಹೌದಾ? ದುಃಖ ಆದರೆ ದುಃಖವನ್ನು ಕೇಳಲಿಕ್ಕೆ ಕೆಲವು ಕಿವಿಗಳು ಇದ್ದಾವೆ ನಮಗೆ. ಇಷ್ಟೆಲ್ಲ ಸುಖ ಯಾಕೆ? ಯಾಕೆ ಇಷ್ಟೊಂದು ಸುಖ ನಮಗೆ? ಸುಖವಾಗಿದ್ದೀವಲ್ಲ ನಾವು, ನೋಡಿ, ಎಲ್ಲವೂ ಇದೆ ನಮಗೆ. ಯಾಕೆ ಇದು? ಕೃಷ್ಣ ಹೇಳ್ತಾನೆ, ಇದು ಹಾಗಾದ್ರೆ ನೀ ಏನು ಮಾಡಬೇಕೀಗ ಅಂತ. ಹಿಂದಿನ ಜನ್ಮದಲ್ಲಿ ಕೃಷ್ಣನನ್ನು, ಭಗವಂತನನ್ನು ಪಡೆಯುವ ಕೆಲಸ ನಾವು ಮಾಡಿದ್ದೀವಿ. ಆದರೆ ವಿನಾಕಾರಣದಿಂದಾಗಿ ಅದು ಸಂಪೂರ್ಣವಾಗಲಿಲ್ಲ. ಈ ಮನುಷ್ಯ ಜನ್ಮದಲ್ಲಿ ನಮಗೆ ಅವನು ಕೊಟ್ಟ ಅವಕಾಶ ಇದು. ಈ ಜನ್ಮ ಭಗವಂತ ನಮಗೆ ಕೊಟ್ಟ ಒಂದು ಅವಕಾಶ, ಅವನನ್ನು ಪಡೆಯುವುದಕ್ಕಾಗಿ. ನಾವು ಅದನ್ನು ಮರೆತು ಉಳಿದೆಲ್ಲವನ್ನು ಮಾಡ್ತಾಯಿದ್ದೀವಿ. ಇದು ಅದಕ್ಕೆ ಶ್ರದ್ಧೆ. ಈಗ ನೀವು ನಿಮ್ಮಲ್ಲೇ ಮನಸ್ಸಿನಲ್ಲಿ ಒಂದು ವಾಗ್ದಾನ ಮಾಡಬೇಕು. ಏನು ಗೊತ್ತೇ?
ಈ ಮುಂದಿನ 12 ವಾರ ಅಥವಾ 18 ವಾರ ನನ್ನ ಮನಸ್ಸಿನಲ್ಲಿರೋದು 16 ವಾರ ಸಂಪೂರ್ಣ ಗೀತೆ ಹೋಗುವ ಶ್ಲೋಕ ಬೈ ಶ್ಲೋಕ ಮಾಡೋಣ. ಅದನ್ನು ನೀವು ನನ್ನೊಂದಿಗೆ ಓದಬೇಕು ಮನೆಯಲ್ಲಿ. ಆದಷ್ಟು ನಿಮ್ಮ ಸ್ನೇಹಿತರ ಒಂದು ಬಳಗವನ್ನು ಸೃಷ್ಟಿ ಮಾಡಿಕೊಳ್ಳಿ. ಇದರ ಬಗ್ಗೆ ಚರ್ಚೆ ಮಾಡಬೇಕು. ಗೀತೆಯಲ್ಲಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ನಿಮ್ಮ ಅನಿಸಿಕೆ ಏನು? ಇದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಸತ್ಸಂಗದಿಂದಲೇ ನಮಗೆ ನಮ್ಮ ಶಂಕರಾಚಾರ್ಯ ಹೇಳ್ತಾರೆ ನಿಸ್ಸಂಗತ್ವಂ ಅಂತ. ಅಂದರೆ ಸತ್ಸಂಗದಿಂದ ಬೇರೆ ಎಲ್ಲ ಸಂಘಗಳು ಹೋಗಿಬಿಡುತ್ತೆ ಅಂತ. ನಾವು ಯಾರು ಅಂದರೆ ನಮ್ಮ ಸಂಘವೇ ನಾವು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಯಲ್ಲೆಲ್ಲ ಹೇಳ್ತಿದ್ರು, ಅವನು ಯಾರು ಅಂತ ನೀ ಹೇಳಬೇಡ, ಅವನ ಸ್ನೇಹಿತ ಯಾರು ಅಂತ ಹೇಳು, ಅವನು ಯಾರು ಅಂತ ನಾನು ಹೇಳ್ತೀನಿ ಅಂತ. ಅವನ ಸ್ನೇಹಿತನ ಗುಣ ಯಾವುದೋ ಇವನು ಹಾಗೆ. ಮೊದಲು ನಾವೆಲ್ಲ ಮಾಡಬೇಕಾದ ಕೆಲಸ ನಮ್ಮ ಸಂಘಗಳನ್ನು ಗುರುತಿಸಬೇಕು. ಯಾರೊಂದಿಗೆ ಇದ್ದೇವೆ ನಾವು ಮಾತಾಡುವ ವಿಚಾರಗಳು ಯಾವುದು? ಒಂದು 10 ಮಾತಾಡಿದರೆ ಅದರಲ್ಲಿ ಎಷ್ಟು ಭಗವಂತನ ಬಗ್ಗೆ ಮಾತಾಡ್ತೀವಿ. ಇದು ಮಾಡ್ಬೋದಾ? ಮುಂದಿನ 3-4 ತಿಂಗಳಾಗತ್ತೆ. ಅಷ್ಟರಲ್ಲಿ ಇಡೀ ಗೀತೆ 700 ಶ್ಲೋಕ, ಅದರ ಸಂಪೂರ್ಣ ತಾತ್ಪರ್ಯ, ಭಾವಾರ್ಥ, ಅನುವಾದ ನಮಗೆ ಗೊತ್ತಾಗಬೇಕು. ಈ ವಾಗ್ದಾನ ನೀವೇ ಮನಸ್ಸಿನಲ್ಲಿ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ ಇದೇನಿದು ಭಗವದ್ಗೀತೆ ಅಂತ ಹಿಂಗೆ ಆಡ್ತಿದ್ದಾರೆ ಇವರು ಅಂತ. ನೋಡಿದ್ದೀರಾ? ಬಹಳಷ್ಟು ಜನ ಏನಾಯ್ತು ನನ್ನ ಕೇಳ್ತಾರೆ, ವಾಟ್ ಹ್ಯಾಪನ್ ಟು ಯು ಗಿರೀಶ್, ಏನು ಮಾಡ್ತಿದ್ದೀನಿ ಅಂತ. ತಲೆ ಕೆಡಿಸ್ಕೊಳ್ಬೇಕು. ಜಗತ್ತಿರೋದೇ ಹಾಗೆ. ಜಗತ್ತು ಗುಣಗಳ ಮಯ. ಅದು 3 ಗುಣಗಳಿಂದ ತುಳುಕಾಡ್ತಿದೆ. ಸತ್ವ, ರಜೋ, ತಮೋಗುಣ ಅಂತ. ಎಲ್ಲರಲ್ಲಿಯೂ ರಜೋಗುಣ ಹೆಚ್ಚು ಕುಣಿತಾ ಇದೆ. ನೀವೊಬ್ಬರು ಜಾಣರಾಗ. ಅದಕ್ಕೆ ವಿವೇಕ ಅನ್ನೋದು. ದೇವರು ನಮಗೆ ವಿವೇಕ ಕೊಟ್ಟಿದ್ದಾನೆ, ಯಾವುದು ಸರಿ ಯಾವುದು ತಪ್ಪು. ಕೆಲವೊಂದಕ್ಕೆ ನಾವು ಹೆದರಲೇಬಾರದು. ಕಾಯಿಲೆಗಳಿಗೆ, ಸಾವಿಗೆ ಎಂದಿಗೂ ಹೆದರಬಾರದು. ಕೃಷ್ಣ ಹೇಳ್ತಾನೆ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಈ ಜಗತ್ತಿನಲ್ಲಿ ಎಲ್ಲವೂ ನನ್ನ ಅಂಶ. ಮನಸ್ಸಿನಲ್ಲಿ ಶರಣಾಗತಿ ಬಂದುಬಿಡಬೇಕು. ಎಂಥದೇ ಆಗಲಿ ನನ್ನೊಂದಿಗೆ ಕೃಷ್ಣ ಇದ್ದಾನೆ. ಅವನಿದ್ದ ಮೇಲೆ ನಮಗೆ ಸಾವಿನ ಭಯವಿಲ್ಲ. 9ನೇ ಅಧ್ಯಾಯದ 22ನೇ ಶ್ಲೋಕ ನಾವು ಯಾವಾಗಲೂ ಹೇಳ್ತೀವಿ. ಏನು ಹೇಳಿ ಅದು? ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯರಾಗಿ ನನ್ನನ್ನೇ ಚಿಂತಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೀನಿ ಅಂತ. ಯೋಗಕ್ಷೇಮ ಅಂದರೆ ಸಂಸ್ಕೃತದಲ್ಲಿ ಯೋಗ ಅಂತ ಹೇಳಿದರೆ, ಈ ಶ್ಲೋಕದಲ್ಲಿ ಯೋಗ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದು. ಕ್ಷೇಮ ಅಂದರೆ ಏನನ್ನು ಪಡ್ಕೊಂಡಿದ್ದೀವಿ ಅದನ್ನು ಉಳಿಸ್ಕೊಳ್ಳೋದು. ಈ 2 ಕ್ರಿಯೆಯನ್ನು ನಾನೇ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಈ ಶ್ಲೋಕವನ್ನು ನಾವು ಎಷ್ಟು ನಂಬುತ್ತೀವಿ ಅದು ಮುಖ್ಯ. ನಂಬಿಕೆ ಸಂಪೂರ್ಣವಾಗಿರಬೇಕು. ಭಗವಂತನಲ್ಲಿ ನಾವು ಹವ್ಯಾಸದ ರೂಪದಲ್ಲಿ ಪ್ರವಚನಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಭಗವಂತನ ಹಾದಿಯಲ್ಲಿ ಹವ್ಯಾಸವಿಲ್ಲ. ಇದ್ದರೆ ಸಂಪೂರ್ಣವಾಗಿರಬೇಕು, ಇಲ್ಲವೇ ಇಲ್ಲ. ಸಂಪೂರ್ಣವಾಗಿ ನಂಬಬೇಕು.